ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಂಡ್ಯದ ಗಂಡು ಅಂಬರೀಶ್ ಅವರ ಪಕ್ಕ ಯಾವ ಹೀರೋಯಿನ್ ಇದ್ರೂ ಸಹ ಆ ಹೀರೋಯಿನ್ಗೆ ಸ್ಟಾರ್ಗಿರಿ ಪಟ್ಟ ತನ್ನದಾಗಿ ಒಲಿದು ಬರುತ್ತೆ. ಯಾಕಂದ್ರೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ತಮ್ಮ ಪಕ್ಕದಲ್ಲಿ ನಟಿಸುವಂತಹ ನಟಿಯರ ಒಂದು ನಟನೆಗೂ ಮಹತ್ವಪೂರ್ಣವಾಗಿ ಅಷ್ಟೇ ಬೆಲೆ ಕೊಡ್ತಾರೆ. ಹಾಗಾಗಿ ಹಸಿದ ಹೆಬ್ಬುಲಿ ಚಿತ್ರದಲ್ಲಿ ಅಂಬರೀಶ್ ಅವರ ಜೊತೆ ನಟಿಸಿದ ಅಂಬಿಕಾ ಅವರಿಗೆ ಈ ಚಿತ್ರದಿಂದ ಸ್ಯಾಂಡಲ್ವುಡ್ ನಲ್ಲಿ ಉತ್ತಮವಾದ ಪ್ರಶಂಸೆ ಸಿಕ್ತು. ಆ ನಂತರ ಅಂಬರೀಶ್ ಅವರೊಟ್ಟಿಗೆ ಅಂಬಿಕಾ ಅವರು ಚಕ್ರವ್ಯೂಹ, ಅವಳ ನೆರಳು, ಒಂದೇ ರಕ್ತ, ಮೂರು ಜನ್ಮ, ಚದುರಂಗ, ಸತ್ಕಾರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಈ ಎಲ್ಲಾ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆದವು. ಇದನ್ನ ನೋಡಿದ ಅಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಮಾತನಾಡ್ಕೊಳ್ತಿದ್ದು ಏನಪ್ಪಾ ಅಂತ ಅಂದ್ರೆ ಅಂಬರೀಶ್ ಹಾಗೂ ಅಂಬಿಕಾ ಅವರ ಜೋಡಿ ಸೂಪರ್. ಆ ಹೆಸರಲ್ಲೇ ಅಂಬಿಕಾ ಎನ್ನುವುದು ಬರುತ್ತೆ. ಹಾಗಾಗಿ ಅಂಬರೀಶ್ ಹಾಗೂ ಅಂಬಿಕಾ ಅವರು ಸ್ಯಾಂಡಲ್ವುಡ್ ನ ಸಕ್ಸಸ್ಫುಲ್ ಜೋಡಿಗಳಲ್ಲಿ ತಾವು ಸಹ ಒಬ್ರು. ಇದಷ್ಟೇ ಅಲ್ಲದೆ ಇನ್ನೂ ಕೆಲವು ಅಭಿಮಾನಿಗಳಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವರಿಬ್ಬರು ಈ ರೀತಿ ಸೂಪರ್ ಹಿಟ್ ಚಿತ್ರಗಳನ್ನ ನೀಡುತ್ತಿದ್ದಾರೆ. ಇದು ತಮ್ಮ ಜೀವನದಲ್ಲಿ ಮುಂದುವರೆದ್ರು ಚೆನ್ನಾಗಿರುತ್ತೆ. ಹಾಗಾಗಿ ಅಂಬಿಕಾ ಹಾಗೂ ಅಂಬಿ ಅವರು ಮದುವೆ ಆದ್ರೆ ಹೇಗೆ ಎನ್ನುವ ಮಾತುಗಳು ಸಹ ಅಂದಿನ ಕಾಲದಲ್ಲಿ ಸ್ಯಾಂಡಲ್ವುಡ್ ದುನಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಿತ್ತಂತೆ. ಆದ್ರೆ ಏನ್ ಮಾಡೋದು, ಅಷ್ಟೊತ್ತಿಗಾಗ್ಲೇ ಅಂಬಿ ಅವರಿಗೆ ಸುಮಲತಾ ಅವರ ಮೇಲೆ ಮನಸ್ಸಾಗಿತ್ತು. ಹಾಗಾಗಿ ಅಂಬಿ ಟ್ರ್ಯಾಕ್ ಸುಮಲತಾ ಕಡೆ ಹೋಯ್ತು. ಇಲ್ಲವಾಗಿದ್ರೆ ಬಹುಶಃ ಅಂಬಿ ಹಾಗೂ ಅಂಬಿಕಾ ಮದುವೆ ಆಗ್ತಿದ್ರು ಏನೋ ಎನ್ನುವ ಮಾತುಗಳು ಸಹ ಅಂದಿನ ಕಾಲದಲ್ಲಿ ಕೇಳಿ ಬಂದಿತ್ತಂತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.